ಆತ್ಮೀಯ ಸ್ನೇಹಿತರೆ, ನೀವು ಯಶಸ್ಸನ್ನು ಕಡಿವಾಣ ಹಾಕಲು ಬಯಸುತ್ತಿದ್ದರೆ ಮತ್ತು ದೊಡ್ಡ ಕನಸು ಕಾಣುತ್ತಿದ್ದರೆ, ಎಲ್ಲಿ ಪ್ರಾರಂಭಿಸಬೇಕೆಂದು ಗೊತ್ತಿಲ್ಲದಿದ್ದರೆ ಇಲ್ಲಿಯೇ ನಿಮ್ಮ ಯಶಸ್ಸಿನ ಪಯಣ ಪ್ರಾರಂಭವಾಗುತ್ತದೆ. ಈ ವಿಡಿಯೋ ನಿಮ್ಮ ಬದುಕನ್ನು ಬದಲಾಯಿಸಬಲ್ಲದು, ಅದನ್ನು ಮಿಸ್ ಮಾಡಿಕೊಳ್ಳಬೇಡಿ. ನೀವು KSP, UPSC ಮತ್ತು PSI ಅಥವಾ ಇನ್ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಮಾಡುತ್ತಿದ್ದರೆ, ಓದುವುದು ಕಷ್ಟ ಆಗ್ತಿದ್ರೆ ಮತ್ತು ಟಾಪಿಕ್ಗಳು ತುಂಬ ಹೆಚ್ಚಾಗುತ್ತಿದ್ದರೆ, ಸಮಯ ಕಡಿಮೆ ಇದ್ದರೆ, ಆದರೆ ಈಗ ನೀವು ಅತ್ಯಂತ ಸರಳ ಮತ್ತು ಕಡಿಮೆ ಸಮಯದಲ್ಲಿ ಹೆಚ್ಚು ಪರಿಣಾಮಕಾರಿ ರೀತಿ ಓದ್ಬೋದು. ಅದೇಗಪ್ಪ ಅಂತ ಅನ್ಕೋತಿದ್ರಾ? ಅದನ್ನ ಹೇಳೋಕ್ಕಂತ ನಾನು ಬಂದಿದ್ದೀನಿ ತಾನೇ. ಈಗ ಅದು ಹೇಗಪ್ಪ ಅಂದರೆ, AI ಟೆಕ್ನಾಲಜಿ ಬಳಸಿ, ಅಂದರೆ ChatGPT ಅನ್ನುವ ಒಂದು ತಂತ್ರಜ್ಞಾನ ಬಳಸಿ ನೀವು ಪರೀಕ್ಷೆಗೆ ಸ್ಮಾರ್ಟ್ ತಯಾರಿ ಮಾಡಲು ChatGPT ಹೇಗೆ ಉಪಯೋಗಿಸಬಹುದು. ಇದಕ್ಕೆ 5 ಪ್ರಮುಖ ಪ್ಲ್ಯಾನ್ಗಳಿವೆ. ಅವುಗಳನ್ನು ನೋಡೋಣ ಬನ್ನಿ. ಪ್ಲ್ಯಾನ್ ನಂಬರ್ 1, ಸ್ಟಡಿ ಪ್ಲ್ಯಾನ್. ಪರೀಕ್ಷೆಗೆ ಟೈಮ್ ಟೇಬಲ್ ರೆಡಿ ಮಾಡುವುದು. ನಿಮ್ಮ ಪರೀಕ್ಷೆ ಎಷ್ಟು ದಿನ ಬಾಕಿ ಇದೆ, ಯಾವ ವಿಷಯ ಹೆಚ್ಚು ಓದಬೇಕು, ಇದನ್ನೆಲ್ಲ ತಿಳಿದು ChatGPTಗೆ ನೀವು ಈ ರೀತಿಯಾಗಿ ಕೇಳ್ಬೋದು ನಿಮ್ಮ ಪರೀಕ್ಷೆಗೆ ಅನುಗುಣವಾಗಿ. KSP ಪರೀಕ್ಷೆಗೆ 3 ತಿಂಗಳು ಟೈಮ್ ಟೇಬಲ್ ರೆಡಿ ಮಾಡಿ ಅಂತ ನಾನು ಈಗ ಕೇಳ್ತಿದ್ದೀನಿ. ನಿಮಗೆ ತಕ್ಷಣ ಸುಧಾರಿತ ಪ್ಲ್ಯಾನ್ ಹೇಗೆ ಸಿಗುತ್ತದೆ ಅಂತ ನಾನು ನೋಡ್ಬೋದು ನೀವು ಇಲ್ಲಿ. ಪ್ಲ್ಯಾನ್ ನಂಬರ್ 2, ಕ್ವಿಕ್ ನೋಟ್ಸ್. ಮುಖ್ಯ ವಿಷಯಗಳ ಶಾರ್ಟ್ ನೋಟ್ಸ್ ತಯಾರಿಸಿಕೊಳ್ಳುವುದು. ಎಲ್ಲ ಪಠ್ಯ ಪುಸ್ತಕ ಓದಲು ಸಮಯ ಇಲ್ಲ, ಆದರೆ ChatGPT ನಿಮ್ಮ ಓದು ಸರಳಗೊಳಿಸಬಹುದು. ಅದು ಹೇಗಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ನೋಡ್ಬೋದು. ನಾನಿಲ್ಲಿ ಈಗ ಒಂದು ಕ್ವಶನ್ ಕೇಳ್ತಿದ್ದೀನಿ, ಅದು ಹೇಗೆ ತಕ್ಷಣ ಉತ್ತರ ಕೊಡುತ್ತದೆ ಅಂತ. ಮಾಡರ್ನ್ ಹಿಸ್ಟ್ರಿ KSP ಎಕ್ಸಾಮ್ ನೋಟ್ಸ್ ಇನ್ ಕನ್ನಡ ಅಂತ ನಾನು ಸರ್ಚ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ ತಕ್ಷಣ ಹೇಗೆ ಸಿಂಪಲ್ ನೋಟ್ಸ್ ಸಿಗುತ್ತದೆ ಎಂದು. ಪ್ಲ್ಯಾನ್ ನಂಬರ್ 3, ಡೈಲಿ ಕ್ವಿಜ್ ಆ್ಯಂಡ್ ಮಾಕ್ ಟೆಸ್ಟಸ್. ಪ್ರಾಕ್ಟೀಸ್ ಮಾಡುವುದು. ಪ್ರಶ್ನೆ ಕೇಳಿದರೆ ಮಾತ್ರ ನಿಮ್ಮ ಮನಸ್ಸಿಗೆ ಸೇರುತ್ತದೆ. ಅದಕ್ಕಾಗಿ ChatGPTಗೆ ಎಕ್ಸಾಂಪಲ್ ಆಗಿ ಗಿವ್ ಮೀ 10 KSP ಮಾಕ್ ಕ್ವಶನ್ಸ್ ಅಂತ ಕೇಳಿದರೆ ನೋಡ್ಬೋದು ನೀವು ತಕ್ಷಣ ಹೇಗೆ ಪ್ರಶ್ನೆಗಳು ಬರ್ತವೆ ಅಂತ. ಪ್ಲ್ಯಾನ್ ನಂಬರ್ 4, ಡೌಟ್ ಸಾಲ್ವಿಂಗ್. ಯಾವುದೇ ಪ್ರಶ್ನೆಗೆ ತಕ್ಷಣ ಉತ್ತರ ಪಡೆಯುವುದು. ನಾವು ಪರೀಕ್ಷೆಗೆ ಓದುತ್ತಾ ಹೋಗುವ ಅನೇಕ ಅನುಭವಗಳು ನಾವು ಬರುತ್ತೇವೆ, ಆದರೆ ಯಾರಿಗಾದರೂ ಕೇಳೋಣ ಅಂದರೆ ಮುಜುಗರ, ಮತ್ತು ಕೇಳಿದರೆ ಏನೋ ಅನ್ಕೋತಾರೆ ಎಂದು ಒಂದು ಟೆನ್ಷನ್. ಆದರೆ ಈಗ ಆ ಟೆನ್ಷನ್ ಬೇಡ. ನಮಗಂತಲೇ ನಮ್ಮ AI ತಂತ್ರಜ್ಞಾನ ಅಷ್ಟು ಮುಂದೂಡಿದೆ. ಹೇಗಪ್ಪ ಅಂದರೆ ChatGPT ನಿಮಗೆ ನೀವು ಕೇಳಿದ ಪ್ರಶ್ನೆಗೆ ತಕ್ಷಣ ಉತ್ತರ ಕೊಡುತ್ತದೆ. ಪ್ಲ್ಯಾನ್ ನಂಬರ್ 5, ಎಸ್ಸೆ ರೈಟಿಂಗ್ ಆ್ಯಂಡ್ ಇಂಟರ್ವ್ಯೂ ಪ್ರಿಪ್ರೇಷನ್. ಅನೇಕ ಪರೀಕ್ಷೆಗಳಿಗೆ ಎಸ್ಸೆ ಅಥವಾ ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೀಬೇಕು ಅಂದರೆ ಬರಹಶಕ್ತಿ ಅಭಿವೃದ್ಧಿಪಡಿಸಬೇಕು. ಹಾಗೆ ನೀವು ಇಲ್ಲಿ ChatGPT ಬಳಸಿ ಎಕ್ಸಾಂಪಲ್ ಆಗಿ ರೈಟ್ ಆ್ಯಂಡ್ ಎಸ್ಸೆ ಆ್ಯಂಡ್ ಡಿಜಿಟಲ್ ಇಂಡಿಯಾ ಫಾರ್ UPSC ಅಂತ ಸರ್ಚ್ ಮಾಡ್ತೀನಿ. ನೀವು ನೋಡಿ ಇಲ್ಲಿ ಅದ್ಭುತವಾಗಿ ತಕ್ಷಣ ಉತ್ತಮ ಪಾಯಿಂಟ್ಸ್ಗಳು ಹೇಗೆ ಬರುತ್ತವೆ ಅಂತ ನೋಡ್ಬೋದು ನೀವು ಇಲ್ಲಿ. ಸರಿ, ChatGPT ತಯಾರಿ ಸುಲಭಗೊಳಿಸುತ್ತದೆ, ಆದರೆ ಅದನ್ನು ಸ್ಮಾರ್ಟಾಗಿ ಬಳಸಬೇಕು. ಅದು ಹೇಗಪ್ಪ ಅಂದರೆ, ಬೆಳಗ್ಗೆ ನೀವು 6 ರಿಂದ 8 ಗಂಟೆವರೆಗೆ ಹೊಸ ಟಾಪಿಕ್ ಮೇಲೆ ಕಲಿಬೇಕು. ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೆ ಕ್ವಿಜ್ ಆ್ಯಂಡ್ ಪ್ರಾಕ್ಟೀಸ್ ಮಾಡಬೇಕು. ಸಂಜೆ 7 ರಿಂದ 9ವರೆಗೆ ರಿವಿಷನ್ ಅಥವಾ ಡೌಟ್ ಸಾಲ್ವಿಂಗ್ ಮಾಡಬೇಕು. ನೀವು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ಒಂದು ನಾನ್ ಸ್ಟಾಪ್ AI ಟೀಚರ್ ನಿಮ್ಮ ಜೊತೆ ಇರೋ ಹಾಗೆ ಆಗುತ್ತದೆ. ಯಾವುದೇ ಯಾರಿಗೂ ಕೇಳೋ ಅವಶ್ಯಕತೆಯೇ ಇಲ್ಲ. ನೋಡಿದರೆ ನನ್ನ ಆತ್ಮೀಯ ಸ್ಪರ್ಧಾತ್ಮಕ ಮಿತ್ರರೇ, ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ChatGPT ನಿಮ್ಮ ಸ್ಮಾರ್ಟ್ ಅಧ್ಯಯನಕ್ಕೆ ಎಷ್ಟು ಸಲಹೆಗಾರ ಆಗಿದೆ ಎಂದು. ಇದನ್ನು ಪ್ರತಿದಿನ ಬಳಸಿದರೆ ನೀವು ಬೇಗನೆ ತಯಾರಾಗಬಹುದು. ಈ ಸ್ಟಡಿ ಹ್ಯಾಕ್ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯ ಕಾಮೆಂಟ್ನಲ್ಲಿ ತಿಳಿಸೋದು ಮರಿಬೇಡಿ.